ನಮಸ್ಕಾರ, ಎಲ್ಲರಿಗೂ ನೂತನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ರುಚಿಯಾದ ಕಾಡು ಬದನೆ ಅಂದರೆ ಕಾಶಿ ಬದನೆ, ಟರ್ಕಿ ಬೇರಿ ಅಂತಾರೆ, ಕುದನೆ ಅಂತಾರೆ, ಅದರ ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಈ ಥರ ಗಿಡದಲ್ಲಿ ಬೆಳೆಯುತ್ತೆ, ಎಲ್ಲಂದರಲ್ಲೂ ಬೆಳೆಯುತ್ತೆ. ಆದರೆ ನಮಗೆ ಬೇಕಾದರೆ ನಾವು ಮಾರ್ಕೆಟಿಂದ ತೊಗೊಂಬಿಡ್ಬೇಕು. ನಾನು ನೋಡಿ ಇಷ್ಟು ತಗೊಂಬಂದಿದ್ದೀನಿ ಮಾರ್ಕೆಟಿಂದ. ಅದನ್ನು ಸರಿಯಾಗಿ ತೊಳೆದು ಬಿಟ್ಟು ಒಂದು 2-3 ನೀರಲ್ಲಿ ತೊಳಿಬೇಕು. ತೊಳೆದಾದ್ಮೇಲೆ ಅದನ್ನು ಒರೆಸ್ಬೇಕು ಬಟ್ಟೆಯಿಂದ. ನಂತರ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಆಮೇಲೆ ಲೋ ಫ್ಲೇಮಲ್ಲಿ, ಮೀಡಿಯಮಿಂದ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡಬೇಕು. ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಕೆಲವರು ಇದನ್ನು ಏನು ಮಾಡ್ತಾರೆ, ಜಜ್ಜಿಬಿಟ್ಟು ಫ್ರೈ ಮಾಡ್ತಾರೆ. ಹಂಗೆ ಮಾಡಿದರೆ ಅದರ ಬೀಜ ಎಲ್ಲ ಕರಟಿ ಅಷ್ಟು ಚೆನ್ನಾಗಿ ಬರಲ್ಲ, ತುಂಬ ಕಹಿ ಆಗುತ್ತೆ. ಮೊದಲೇ ಸ್ವಲ್ಪ ಇದು ಒಗರು ಥರ ಇರುತ್ತೆ, ಕಹಿ ಥರ ಇರುತ್ತೆ. ಈ ಥರ ಫ್ರೈ ಮಾಡಿದರೆ ಕಹಿ ಎಲ್ಲ ಹೋಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ನೋಡಿ, ಈಗ ಇಷ್ಟು ಫ್ರೈ ಆಗಿದೆ. ಅದನ್ನು ಈಗ ಒಂದು ಬಟ್ಲಿಗೆ ಹಾಕ್ತೀನಿ. ಈಚೆಯಿಂದ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಈರುಳ್ಳಿ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. 10 ಈರುಳ್ಳಿ ಬೆಳ್ಳುಳ್ಳಿ, ಇದನ್ನು ಬಿಡಿಸಿ ಕೂಡ ಹಾಕ್ಬೋದು, ಅದನ್ನು ಫ್ರೈ ಮಾಡೋಣ. ಈಚೆನ 4 ಖಾರ ಮೆಣಸು, ಗುಂಟೂರು ಮೆಣಸು, ಆಮೇಲೆ 4 ಹಸಿಮೆಣಸಿನ್ಕಾಯಿ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡೋಣ. ಬೇಕಾದರೆ ನೀವು ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು ಖಾರ ಬೇಕಾದರೆ. ಇಲ್ಲಿ ಆಮೇಲೆ ನಾನು ಒಂದು ಸ್ಪೂನ್ ಕೊತ್ತಂಬರಿ ಬೀಜ, ಆಮೇಲೆ 1 ಸ್ಪೂನ್ ಜೀರಿಗೆಯನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಸಿನ ಹಾಕಬೇಕು. ಆಮೇಲೆ 2 ದೊಡ್ಡ ಗಾತ್ರದ ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ ತೊಳೆದು, ಅದನ್ನು ಹಾಕಬೇಕು. ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೀರು ಹಾಕೋದು ಏನು ಬೇಡ, ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಿಕ್ಕ ತುಂಡು ಬೆಲ್ಲನ ಹಾಕಬೇಕು. ಬೆಲ್ಲ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸೋಣ. ಆಗ ಟೊಮೆಟೊ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಬೇಯುತ್ತೆ. ನೋಡೋಣ, ಈಗ ನೋಡಿ ಬೆಂದಿದೆ, ಈಗ ಕರೆಕ್ಟಾಗಿದೆ. ಈಗ ನಾವು ಫ್ರೈ ಮಾಡ್ಕೊಂಡಿರುವ ಈ ಕೊದನೆಯನ್ನು ಅಂದರೆ ಟರ್ಕಿ ಬೆರಿಯನ್ನು ಹಾಕೋಣ. ಹಾಕಿಬಿಟ್ಟು 1-2 ನಿಮಿಷ ಈ ಥರದ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ಇದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ದೊರಗಾಗಿ ರುಬ್ಕೋಬೇಕು, ನೀರು ಹಾಕಬಾರ್ದು. ನಂತರ ನಾವು ಯಾವ ಪಾತ್ರೆಯಲ್ಲಿ ಮಸಾಲೆಯನ್ನು ಫ್ರೈ ಮಾಡಿದ್ದೀವೋ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೋಬೇಕು. ಮಿಕ್ಸಿಗೆ ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕಿ, ಬೇಕಾದರೆ ಉಪ್ಪು ನೋಡಿಬಿಟ್ಟು ಹಾಕ್ಬೋದು. ಇದನ್ನು ರುಬ್ಕೋಬೇಕು, ತುಂಬ ನುಣ್ಣಗೂ ಅಲ್ಲ, ತುಂಬ ದೊರಗೂ ಅಲ್ಲ, ಆ ಥರ ರುಬ್ಕೋಬೇಕು. ರುಬ್ಬಿದ ಮೇಲೆ ಆ ಮಸಾಲೆಯನ್ನು, ಈ ಚಟ್ನಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಹಾಕಿಬಿಟ್ಟು ಬಿಸಿ ಅನ್ನ ಜೊತೆಗೆ, ಚಪಾತಿ, ದೋಸೆ ಜೊತೆಗೆ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.